ಇತ್ತ ಜೀವಾನಂದನು ಹೊರಟು ಹೋದ ಮೇಲೆ ಶಾಂತಿಯು ನಿಮಾಯಿ ಮಣಿಯ ಜಗಲಿಯ ಮೇಲೆ ಬಂದು ಕುಳಿತುಕೊಂಡಳು. ನಿಮಾಯಿಯು ಮಗುವನ್ನು ಎತ್ತಿಕೊಂಡು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಕುಳಿತಳು. ಶಾಂತಿಯ ಕಣ್ಣುಗಳಲ್ಲಿ ಇನ್ನೂ ನೀರು ಇರಲಿಲ್ಲ. ಅವಳು ಅದನ್ನು ಒರೆಸಿಕೊಂಡಿದ್ದಳಲ್ಲದೆ ಮುಖವು ಪ್ರಫುಲ್ಲವಾಗಿತ್ತು. ಸ್ವಲ್ಪ ಸ್ವಲ್ಪ ನಗುತ್ತಲೂ ಇದ್ದಳು. ಗಂಭೀರವಾಗಿಯೂ ಸ್ವಲ್ಪ ಚಿಂತಾಯುಕ್ತಳಾಗಿಯೂ ಸ್ವಲ್ಪ ಅನ್ಯ ಮನಸ್ಕಳಾಗಿಯೂ ಇದ್ದಳು. ನಿಮಾಯಿಯು ಹಾಗಾದರೆ ನೋಡಿದ್ದಾಯಿತು ಎಂದಳು. ಶಾಂತಿ ಉತ್ತರವನ್ನು ಹೇಳದೆ ಸುಮ್ಮನಿದ್ದಳು. ನಿಮಾಯಿಯು ಶಾಂತಿಯು ತನ್ನ ಮನಸ್ಸನ್ನು ಹೊರಪಡಿಸಲಾರಳು ಎಂದು ತಿಳಿದಳು. ನಿಮಾಯಿಯು ಅದು ಕಾರಣ ಪ್ರಯತ್ನ ಪುರಸ್ಸರವಾಗಿ ಬೇರೆ ಪ್ರಸ್ತಾಪವನ್ನೆತ್ತಿ, ನೋಡೆ ಅತ್ತಿಗೆ, ಎಂತಹ ಮಗುವಿದು ಎಂದಳು. ಆಗ ಶಾಂತಿ, ಮಗು ಎಲ್ಲಿ ಸಿಕ್ಕಿತು? ನಿನಗೆ ಯಾವಾಗಲೇ ಮಗುವಾದದ್ದು? ನಿಮಾಯಿ ಹೇಳುತ್ತಾಳೆ, ನೀನು ಹಾಳಾದೆ, ಯಮಪುರಿಗೆ ಹೋಗು, ಇದು ಅಣ್ಣನ ಮಗು. ನಿಮಾಯಿ ಶಾಂತಿಯ ಹೊಟ್ಟೆ ಉರಿಸುವುದಕ್ಕೆ ಈ ಮಾತನ್ನು ಹೇಳಲಿಲ್ಲ. ಅಣ್ಣನ ಮಗು ಎಂದರೆ ಅಣ್ಣನು ಕೊಟ್ಟ ಮಗುವೆಂದು ಹೇಳುವುದಕ್ಕೆ ಆ ಮಾತು ಹೇಳಿದಳು. ಶಾಂತಿ ಮಾತ್ರ ಆ ಅರ್ಥವನ್ನು ತಿಳಿದುಕೊಳ್ಳದೆ ನಿಮಾಯಿಯು ಸೂಜಿ ಮುರಿಯುವ ಮಾತನ್ನಾಡುತ್ತಾಳೆ ಎಂದು ತಿಳಿದುಕೊಂಡು, ನಾನು ಮಗುವಿನ ತಂದೆಯ ವಿಚಾರವನ್ನು ಕೇಳಲಿಲ್ಲ, ಅದರ ತಾಯಿಯನ್ನು ಕುರಿತು ಕೇಳಿದೆನೆಂದಳು. ನಿಮಾಯಿಯು ಉಚಿತವಾದ ಶಾಸ್ತಿಯನ್ನು ಹೊಂದಿ ಅಪ್ರತಿಭಳಾಗಿ, ಯಾರ ಮಗುವೋ ನಾನೇನು ಬಲ್ಲೆ, ಅಣ್ಣನು ಎಲ್ಲಿಂದಲೋ ಬಿದ್ದಿದ್ದುದನ್ನು ಹುಡುಕಿ ಎತ್ತಿಕೊಂಡು ಬಂದನು. ಅದನ್ನು ಕೇಳಿ ತಿಳಿದುಕೊಳ್ಳುವುದಕ್ಕೆ ಅವಕಾಶವಾಗಲಿಲ್ಲ. ಇದೇನೋ ಕ್ಷಾಮಕಾಲ. ಎಷ್ಟೋ ಜನ ಮಕ್ಕಳು ಮರಿಗಳನ್ನು ದಾರಿಯಲ್ಲಿ ಬಿಸಾಡಿ ಹೋಗಿಬಿಡುತ್ತಾರೆ. ನಮ್ಮ ಹತ್ತಿರಕ್ಕೇನೆ ಎಷ್ಟೋ ಜನ ಮಕ್ಕಳು ಮರಿಗಳನ್ನು ಮಾರುವುದಕ್ಕೆ ಬಂದಿದ್ದರು. ಕಂಡವರ ಮಕ್ಕಳನ್ನು ಯಾರು ತಾನೇ ಕೊಳ್ಳುತ್ತಾರೆ? ಆಗ ಕಣ್ಣಿನಲ್ಲಿ ನೀರು ತುಂಬಿತು. ನಿಮಿ ಕಣ್ಣೊರೆಸಿಕೊಂಡು ಪುನಃ, ಮಗುವೇನೋ ದಿವ್ಯ ಸುಂದರವಾದದ್ದು, ಮಗುವಿನ ಚಟುವಟಿಕೆ ಚೆಲುವು ನೋಡಿ ಅಣ್ಣನಿಂದ ತೆಗೆದುಕೊಂಡೆ ಎಂದಳು. ಆಮೇಲೆ ಅವರಿಬ್ಬರು ಬಹಳ ಹೊತ್ತು ಅನೇಕ ಮಾತುಕತೆಯನ್ನು ಆಡುತ್ತಲಿದ್ದರು. ಕಡೆಗೆ ನಿಮಾಯಿಯೇ ಗಂಡನು ಮನೆಗೆ ಬಂದದ್ದನ್ನು ನೋಡಿ ಶಾಂತಿಯು ಎದ್ದು ತನ್ನ ಕುಟೀರಕ್ಕೆ ಹೊರಟು ಹೋದಳು. ಕುಟೀರಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡು ಒಲೆಯಿಂದ ಕೆಲವು ಕೆಂಡವನ್ನು ತೆಗೆದಿಟ್ಟಳು. ಮಿಕ್ಕ ಕೆಂಡಗಳಲ್ಲಿ ತನಗೋಸ್ಕರ ಮಾಡಿಕೊಳ್ಳುತ್ತಿದ್ದ ಅನ್ನ ಕುದಿಯುತ್ತಲಿತ್ತು. ಅದನ್ನು ತೆಗೆದು ಬಿಸಾಡಿ ಹಾಗೆ ನಿಂತ ಹಾಗೆ ಬಹಳ ಹೊತ್ತು ಯೋಚನೆ ಮಾಡಿ ತನ್ನೊಳಗೆ ತಾನೇ, ಇಷ್ಟು ದಿನ ಮಾಡಬೇಕೆಂದು ಇದ್ದುದನ್ನು ಈ ದಿನ ಮಾಡಿಬಿಡುತ್ತೇನೆ. ಯಾವ ಆಸೆಯಿಂದ ಇದುವರೆಗೆ ಮಾಡಲಿಲ್ಲವೋ ಅದು ಅಫಲವಾಯಿತು. ಸಫಲವೋ ನಿಷ್ಫಲವೋ? ನಿಷ್ಫಲ. ಈ ಜೀವನವೇ ನಿಷ್ಫಲ. ಏನು ಸಂಕಲ್ಪ ಮಾಡಿದ್ದೆನೋ ಅದನ್ನು ಮಾಡಿಬಿಡುವೆನು. ಒಂದು ಸಲ ಏನು ಪ್ರಾಯಶ್ಚಿತ್ತವೋ 100 ಸಲವೂ ಅದೇ ಪ್ರಾಯಶ್ಚಿತ್ತ ಎಂದುಕೊಂಡಳು. ಈ ಪ್ರಕಾರ ಯೋಚಿಸಿಕೊಂಡು ಶಾಂತಿ ಅನ್ನವನ್ನು ಒಲೆಯಲ್ಲಿ ಹಾಕಿಬಿಟ್ಟು ಹೋಗಿ ವನದಿಂದ ಕೆಲ ಹಣ್ಣು ಹಂಪಲುಗಳನ್ನು ತಂದಳು. ಅನ್ನಕ್ಕೆ ಬದಲಾಗಿ ಅದನ್ನು ತಿಂದಳು. ಅನಂತರ ನಿಮಾಯಿ ಮಣಿಯು ಕಣ್ಣಿಟ್ಟಿದ್ದ ಅವಳ ಹೊಸ ಬಿಳಿ ಶೀರೆಯನ್ನು ತೆಗೆದು ಅದರ ಅಂಚನ್ನು ಹರಿದು ಹಾಕಿ ಬಿಸಾಡಿ ಶೀರೆಯನ್ನು ಕೆಮ್ಮಣ್ಣಿನ ನೀರು ಮಾಡಿ ಅದರಲ್ಲಿ ಅದ್ದಿ ತೋಯಿಸಿದಳು. ಶೀರೆಯು ರಂಗಾಯಿತು. ಒಣಗಿಸುವುದಕ್ಕೆ ಸಂಜೆಯಾಗಿತ್ತು. ಅದನ್ನು ಹಾಗೆ ಆರಿ ಹಾಕಿದಳು. ಸಾಯಂಕಾಲವಾಗಿ ಕತ್ತಲೆಯಾಗುತ್ತಲೇ ಬಾಗಿಲನ್ನು ಚೆನ್ನಾಗಿ ಹಾಕಿಕೊಂಡು ಒಳಗೆ ಒಂದತಿ ಚಮತ್ಕಾರವಾದ ಕಾರ್ಯದಲ್ಲಿ ಶಾಂತಿಯು ಪ್ರವೃತ್ತಳಾದಳು. ಬಾಚಿಕೊಳ್ಳದೆ ವೃಕ್ಷವಾದ ಅಗುಲ್ಫಲಂಬಿತವಾದ ತಲೆಯ ಕೇಶರಾಶಿಯನ್ನು ಕೈಯಲ್ಲಿ ಹಿಡಿಯಲ್ಲಿ ಹಿಡಿದುಕೊಂಡು ಕೊಂಚ ಮಟ್ಟಿಗೆ ಕತ್ತರಿಯಿಂದ ಕತ್ತರಿಸಿ ಇಟ್ಟುಕೊಂಡು ಅವಶಿಷ್ಟವಾದ ತಲೆಯ ಕೂದಲನ್ನು ಹೆರಳು ಹಾಕಿ ಜಟೆಯ ಹಾಗೆ ಮಾಡಿದಳು. ಬಾಚಣಿಗೆಯನ್ನು ಕಾಣದ ಕೆದರಿದ್ದ ಕೂದಲು ಆ ಅಪೂರ್ವವಾದ ವಿನ್ಯಾಸದಿಂದ ಭಾರವಾದ ಜಟೆಯಾಗಿ ಪರಿಣಮಿಸಿತು. ಅನಂತರ ಆ ಗೈರಿಕ ರಂಗಿನ ಕಾವಿ ಶಾಟಿಯಾಗಿ ಪರಿಣಮಿಸಿದ್ದ ಹೊಸ ಸೀರೆಯನ್ನು ತೆಗೆದುಕೊಂಡು 2 ತುಂಡಾಗಿ ಹರಿದು ಒಂದನ್ನು ತನ್ನ ಮನೋಹರವಾದ ಅಂಗಕ್ಕೆ ಕಟ್ಟಿಕೊಂಡು ಉಳಿದ ತುಂಡನ್ನು ಎದೆಗೆ ಬಿಗಿದೆಳೆದು ಕಟ್ಟಿಕೊಂಡಳು. ಮನೆಯಲ್ಲಿ ಒಂದು ಸಣ್ಣದಾದ ಕನ್ನಡಿಯಿತ್ತು. ಬಹುಕಾಲದ ಮೇಲೆ ಅದನ್ನು ಹೊರಗೆ ತೆಗೆದಳು. ಹೊರಗೆ ತೆಗೆದು ದರ್ಪಣದಲ್ಲಿ ತನ್ನ ವೇಷವನ್ನು ನೋಡಿಕೊಳ್ಳುತ್ತಾಳೆ.
ನೋಡಿಕೊಂಡು ಅಯ್ಯೋ ಏನು ಮಾಡಿಬಿಟ್ಟೆ ಎಂದಂದುಕೊಂಡಳು. ದರ್ಪಣವನ್ನು ಬಿಸಾಡಿ ಕತ್ತರಿಸಲ್ಪಟ್ಟು ಬಿದ್ದಿದ್ದ ಕೂದಲನ್ನು ತೆಗೆದುಕೊಂಡು ಶ್ಮಶ್ರುವನ್ನು ಕಲ್ಪಿಸಿದಳು. ಆ ಚಂದ್ರ ಸದೃಶವಾದ ಮುಖವು ಹೊಸದಾದ ದಾಡಿ ಮೀಸೆಗಳಿಂದ ಶೋಭಿತವಾಯಿತು. ಅನಂತರ ಮನೆಯೊಳಗಿನಿಂದ ಒಂದು ದೊಡ್ಡದಾದ ಹರಿಣ ಚರ್ಮವನ್ನು ತಂದು ಕಂಠದಲ್ಲಿ ಕಟ್ಟಿಕೊಂಡಳು. ಅದು ಕಂಠದಿಂದ ಜಾನುಪರ್ಯಂತವೂ ಶರೀರವನ್ನು ಮುಚ್ಚಿತು. ಯಾರಾದರೂ ಕವಿಯಾದವನು ಆ ನವೀನ ಕೃಷ್ಣತ್ವಚಂ ಗ್ರಂಥಿಮಥಿಂ ದಧಾನಳನ್ನು ನೋಡಿದ್ದರೆ ಈಗ ಮನ್ಮಥನ ವಿನಾಶವೂ ಆಗಿರಲಿ, ಆ ಮನ್ಮಥನ ಪುನರುಜ್ಜೀವನ ಶಂಕೆಯನ್ನು ಮಾಡುತ್ತಲಿದ್ದನು. ಈ ಪ್ರಕಾರ ಸುಸಜ್ಜೀಭೂತಳಾಗಿ ಆ ಹೊಸ ಸನ್ಯಾಸಿಯು ಮನೆಯೊಳಗೆ 4 ಕಡೆಯಲ್ಲಿಯೂ ಸಾವಧಾನವಾಗಿ ನೋಡಿ ಯಾರೂ ಎಲ್ಲದನ್ನು ಕಂಡು ಅತಿ ಗೋಪ್ಯವಾಗಿ ರಕ್ಷಿತವಾಗಿದ್ದ ಒಂದು ಪೆಟ್ಟಿಗೆಯನ್ನು ತೆಗೆದು ಅದರಲ್ಲಿದ್ದ ಒಂದು ಗಂಟನ್ನು ತೆಗೆದಿಟ್ಟಳು. ಆ ಗಂಟನ್ನು ಬಿಚ್ಚಿ ಅದರಲ್ಲಿ ಇದ್ದುದನ್ನು ತೆಗೆದು ನೆಲದ ಮೇಲಿಟ್ಟಳು. ಅವು ಕೇವಲ ಭಾರವಾದ ಪುಸ್ತಕಗಳು. ಮನಸ್ಸಿನಲ್ಲಿ ಇವುಗಳನ್ನು ಏನು ಮಾಡೋಣ, ಸಂಗಡ ತೆಗೆದುಕೊಂಡು ಹೋಗಿ ಮಾಡುವುದೇನು, ಈ ಭಾರವನ್ನು ಹೊರುವುದು ಹೇಗೆ, ಇಟ್ಟು ಹೋದರೆ ಆಗುವುದೇನು, ಪ್ರಯೋಜನ ತಾನೇ ಏನು, ಜ್ಞಾನದಿಂದ ಸುಖವಿಲ್ಲವೆಂಬುದು ಕಂಡ ಹಾಗೆ ಆಯಿತು. ಅದು ಕೇವಲ ಭಸ್ಮರಾಶಿ ಮಾತ್ರವಾಗಿದೆ. ಆ ಭಸ್ಮವು ಭಸ್ಮವಾಗಿ ಹೋಗಲೆಂದು ಹೇಳಿಕೊಂಡು ಶಾಂತಿಯು ಆ ಗ್ರಂಥಗಳನ್ನು ಒಂದೊಂದಾಗಿ ಉರಿಯುವ ಬೆಂಕಿಯಲ್ಲಿ ಹಾಕಿದಳು. ಕಾವ್ಯ, ಸಾಹಿತ್ಯ, ಅಲಂಕಾರ, ವ್ಯಾಕರಣ, ಇನ್ನೂ ಏನೇನಿತ್ತೋ ಹೇಳಲಾರೆವು, ಎಲ್ಲ ಉರಿದು ಭಸ್ಮಾವಶಿಷ್ಟವಾಗಿ ಹೋಯಿತು. ರಾತ್ರಿ 2ನೇ ಪ್ರಹರದಲ್ಲಿ ಶಾಂತಿಯು ಆ ಸನ್ಯಾಸಿ ವೇಷದಲ್ಲಿ ಬಾಗಿಲು ತೆರೆದುಕೊಂಡು ಅಂಧಕಾರದಲ್ಲಿ ಏಕಾಕಿನಿಯಾಗಿ ಗಂಭೀರವಾದ ವನಮಧ್ಯದಲ್ಲಿ ಪ್ರವೇಶ ಮಾಡಿದಳು. ಗ್ರಾಮವಾಸಿಗಳು ಆ ಅರ್ಧರಾತ್ರಿಯಲ್ಲಿ ಕಾನನ ಮಧ್ಯದಲ್ಲಿ ಅಪೂರ್ವವಾದ ಸಂಗೀತ ಧ್ವನಿಯನ್ನು ಕೇಳಿದರು.